ನಮಸ್ತೆ ಎಲ್ಲರಿಗೂ. ಸೊ ಏನಂತ ಹೇಳಿದರೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿದು ಈ ಒಂದು ಮಂಡಲ ಮಕರ ಕಾಲದ ಪೂಜೆ ನಡೀತಾ ಇತ್ತು. ತುಂಬ ಟಿಕೆಟ್ಗಳೆಲ್ಲ ಬುಕ್ ಆಗಿ ವರ್ಚುವಲ್ ಕ್ಯೂ ಟಿಕೆಟ್ಗಳು ಸಿಗ್ತಾ ಇರಲಿಲ್ಲ. ಆಮೇಲೆ ಸುಮಾರಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಿದ್ದೇನು ಅಂತ ಹೇಳಿದರೆ ಡಿಸೆಂಬರ್ 26ನೇ ತಾರೀಕು ದೇವಸ್ಥಾನ ಬಾಗ್ಲಾಕುತ್ತೆ. ಡಿಸೆಂಬರ್ 26ನೇ ತಾರೀಕಿಂದು ಡೇಟನ್ನು ಬಿಟ್ಟಿದ್ದಿಲ್ಲ. ಸೊ ಆ ಒಂದು ಡೇಟನ್ನು ನೋಡ್ತಾ ಇದ್ರು. ಇವತ್ತು ಡಿಸೆಂಬರ್ 26 ಡೇಟು ಜಸ್ಟ್ ಇವಾಗ ತಾನೇ ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಜನವರಿ ತಿಂಗಳು ಬಂದರೆ 11, 12, 13, 14 ಈ 4 ದಿನದ ಡೇಟ್ಗಳನ್ನ ಬಿಟ್ಟಿರಲಿಲ್ಲ. ಸೊ ಅದನ್ನು ಬಿಟ್ಟಿದ್ದಾರೆ. ಆಲ್ರೆಡಿ ಡೇಟ್ಗಳು ಬಿಟ್ಟು ಒಂದು ಅರ್ಧ ಗಂಟೆಗೆ ಸಿಕ್ಕಾಪಟ್ಟೆ ಫುಲ್ ಆಗ್ತಾ ಇದೆ. ಅಂದರೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಯ್ಯಪ್ಪ ಸ್ವಾಮಿದು ಒಂದು 25% ಜನಸಂಖ್ಯೆ, ಈ ಒಂದು 29 ದಿನದಲ್ಲಿ 25% ಭಕ್ತರು ಜಾಸ್ತಿ ಜನ ಹೋಗ್ತಾ ಇದ್ದಾರೆ ಅಂತ ಅಯ್ಯಪ್ಪನ ದರ್ಶನ ಪಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು, ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ತೋರಿಸ್ತಾ ಇದ್ದಾರೆ. ಏನಂತ ಹೇಳಿದರೆ ಅಯ್ಯಪ್ಪನ ರೆವೆನ್ಯೂ ಬಂದು 163 ಕೋಟಿಗಿಂತ ಜಾಸ್ತಿ ಆಗಿದೆ. ಈ ಒಂದು 29 ದಿನದಲ್ಲಿ ಅಷ್ಟಾಗಿದೆ ಅಂತ ಹೇಳಿದರೆ ನೀವು ಲೆಕ್ಕ ಹಾಕಿ ಅಯ್ಯಪ್ಪನ ದರ್ಶನ ಪಡ್ಕೊಳ್ಲಿಕ್ಕೆ ಎಷ್ಟು ಜನ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ವರ್ಚುವಲ್ ಕ್ಯೂ ಮ್ಯಾಂಡೇಟ್ರಿ ಮಾಡಿದ್ದಾರೆ. ನಿಮಗೆ ವರ್ಚುವಲ್ ಕ್ಯೂ ಇಲ್ಲ ಅಂತ ಹೇಳಿದರೆ ನಿಮಗೆ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಮಲ್ಲಿ ಸ್ಪಾಟ್ ಬುಕ್ಕಿಂಗ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಸ್ಪಾಟ್ ಬುಕ್ಕಿಂಗು ಬಂದು ಜನವರಿ 10ನೇ ತಾರೀಕಿಂದ ಜನವರಿ 19ನೇ ತಾರೀಕುವರೆಗೂ ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ಟಿಕೆಟ್ ಬಿಟ್ಟಿದ್ದಾರೆ. ನಾನು ಲೇಟೆಸ್ಟ್ ಟಿಕೆಟ್ ಬಿಟ್ಟಿರೋದು ಇವಾಗ ತಾನೇ ಬಿಟ್ಟಿದ್ದಾರೆ. ನಾನು ಅದನ್ನೇ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇನ್ನು ಯಾರೆಲ್ಲ ಟಿಕೆಟನ್ನು ಬುಕ್ ಮಾಡ್ಕೊಂಡಿಲ್ಲ, ಈ ಒಂದು ಮಕರ ಜ್ಯೋತಿಗೆ ಟಿಕೆಟ್ ಬುಕ್ ಮಾಡ್ಕೋಬೇಕಂತ ಇದ್ರಿ, ಸೊ ದಯವಿಟ್ಟು ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಕ್ಕಂತ ಹೇಳಿದರೆ ಮಕರ ಜ್ಯೋತಿ ನೋಡ್ಬೇಕಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಹೋಗ್ತಿರ್ತಾರೆ. ತುಂಬ ರಶ್ ಇರುತ್ತೆ. ಅಲ್ಲಿ ಜನನ ಕಂಟ್ರೋಲ್ ಮಾಡೋದು ಅಸಾಧ್ಯ ಅಂತ ಹೇಳ್ಬಿಟ್ಟು. ಮತ್ತು ಮಕರ ಜ್ಯೋತಿ ಸಂದರ್ಭದಲ್ಲಿ ಜನವರಿ 14ನೇ ತಾರೀಕು 80,000 ಜನರಿಗೆ ದರ್ಶನ ಇಲ್ಲ. ಬರೀ 50,000 ಜನರಿಗೆ ಮಾತ್ರನೇ ದರ್ಶನ ಇರ್ತಕ್ಕಂಥದ್ದು. ನೀವು 80,000 ಜನ ಅಂತ ತಲೆಯಲ್ಲಿ ಇಟ್ಕೊಂಡು ಅಲ್ಲೋಗಿ ಟಿಕೆಟಿಗೋಸ್ಕರ ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಈ ಸಲ ಟಿಕೆಟನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾ ಇರೋದ್ರಿಂದ ಸೊ ಯಾರಿಗೂ ಯಾವುದೇ ರೀತಿ ಅನಾನುಕೂಲಗಳು ಆಗದೆ ಇರೋಂಗೆ ಎಲ್ಲರೂ ದರ್ಶನ ಪಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸ್ವಾಮಿಗಳು ಯಾರೆಲ್ಲ ಟಿಕೆಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಇವತ್ತು ಟಿಕೆಟನ್ನು ಬಿಟ್ಟಿದ್ದಾರೆ. ಟಿಕೆಟನ್ನು ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ. ಆಲ್ರೆಡಿ ಟಿಕೆಟು ಕ್ಲೋಸ್ ಆಗ್ತಾ ಇದೆ ಅಂತಲೇ ಹೇಳ್ತೀನಿ. ಮತ್ತು ಇನ್ನೊಂದು ದೊಡ್ಡ ಪಾದ ಹೋಗ್ತಕ್ಕಂಥವ್ರಿಗೆ ವಿಶೇಷ ಪಾಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಗೊತ್ತಿಲ್ಲ, ಕ್ಲಿಯರ್ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ. ಬಟ್ ಅಲ್ಲಾದರೂ ಅಷ್ಟೇ ನೀವು ದೊಡ್ಡ ಪಾದ ಹೋಗಿ ನಿಮಗೆ ವಿಶೇಷ ಟಿಕೆಟ್ ಏನಾದರೂ ಅವ್ರು ಬಿಟ್ಟಿದ್ರು, ಆ ವಿಶೇಷ ಟಿಕೆಟ್ ಸಿಗಬೇಕು ಅಂತ ಹೇಳಿದರೆ ಸೊ ಅಯ್ಯಪ್ಪ ಭಕ್ತರು ಈ ಒಂದು ವರ್ಚುವಲ್ ಕ್ಯೂನ ನೀವು ಬುಕ್ ಮಾಡ್ಕೋಬೇಕು. ಬುಕ್ ಮಾಡ್ಕೊಂಡು ಹೋದರೆ ಮಾತ್ರನೇ ನಿಮಗೆ ಅಲ್ಲಿ ಸ್ಪೆಷಲ್ ಟಿಕೆಟ್ ಏನಾದರೂ ಪಾಸ್ ಕೊಟ್ಟಿದ್ರೆ ಅದು ಪಾಸ್ ಸಿಗುತ್ತೆ ನಿಮಗೆ. ಅದರ್ವೈಸ್ ಆ ಪಾಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಇನ್ನೊಂದು ಏನಂತ ಹೇಳಿದರೆ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಆದಷ್ಟು ಮಕ್ಕಳಿಗೆ ಮತ್ತು ಏಜ್ ಆಗಿರ್ತಕ್ಕಂಥ ತಾಯಂದ್ರಿಗೆ ಸ್ವಲ್ಪ ನೋಡಿಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಏನಕ್ಕಂದರೆ ರಶ್ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಅದು ಬಿಟ್ಟರೆ ಮತ್ತು 80,000 ಇರೋದನ್ನು ಆಲ್ರೆಡಿ 50,000ಕ್ಕೆ ಅವರು ಇಳಿಸಿದ್ದಾರೆ. ನೀವು ಅವತ್ತೇನಾದರೂ ಮಕರ ಜ್ಯೋತಿಗೆ ಹೋಗೋ ರೀತಿನ ನಾವು ಟಿಕೆಟ್ ಬುಕ್ಕಿಂಗ್ ನೋಡೋಣ ಬಿಡು ಅಂತ ಹೇಳಿದರೆ ಟಿಕೆಟ್ ಖಂಡಿತವಾಗೂ ಸಿಗೋದಿಲ್ಲ ಸ್ವಾಮಿಗಳೇ. ಏನಕ್ಕಂತ ಹೇಳಿದರೆ ಇದನ್ನು ಡಿಸೆಂಬರ್ ತಿಂಗಳಿದೆ. ನವಂಬರ್ ತಿಂಗಳಲ್ಲೇ ಡಿಸೆಂಬರ್ ಜನವರಿ ಟಿಕೆಟ್ ಬುಕ್ ಆಗಿತ್ತು. ಸೊ ನೀವು ಈ ಒಂದು ಟಿಕೆಟನ್ನು ಇವಾಗಲೇ ಬುಕ್ ಮಾಡ್ಕೊಳ್ಳಿ. ಇವಾಗ ಬಿಟ್ಟಿದ್ದಾರೆ, ನಿಮಗೆ ಅವಕಾಶ ಇದೆ. ಮೇ ಬಿ ಇವತ್ತು ರಾತ್ರಿವರೆಗೂ ನಾವು ಟಿಕೆಟ್ಗಳು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ, ಮಕರ ಜ್ಯೋತಿಗೆ ಯಾರು ಹೋಗ್ಬೇಕಂತ ಇದ್ದೀರೋ ಆದಷ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಟಿಕೆಟ್ಗಳನ್ನು ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು.